ಸೆಪ್ಟೆಂಬರ್ 22ನೇ ತಾರೀಕು ಟಿಬಿ ಡ್ಯಾಂಗೆ ಬಾಗಿನ ಭಾಗ್ಯ ಸಿಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಅವರು ಬಾಗಿನ ಅರ್ಪಣೆಯನ್ನ ಮಾಡೋರಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರಿಂದ ಭಾನುವಾರ ಬಾಗಿನ ಅರ್ಪಣೆ ಆಗಲಿದೆ. ಡ್ಯಾಂನಲ್ಲಿ ನೀರು ಉಳಿಯುವಂತೆ ಮಾಡಿದ ತಂತ್ರಜ್ಞರಿಗೆ ಈ ವೇಳೆ ಸನ್ಮಾನವನ್ನ ಮಾಡಲಾಗುತ್ತೆ. ಡ್ಯಾಂ ದುರಸ್ತಿಗೆ ಶ್ರಮಿಸಿದ ಎಲ್ಲಾ ಕಾರ್ಮಿಕರಿಗೂ ಸನ್ಮಾನವನ್ನ ಮಾಡಲಿದ್ದಾರೆ. ಬಾಗಿನ ಅರ್ಪಣೆ ಕಾರ್ಯಕ್ರಮದಂತೆ ಸಿಎಂ ಸಿದ್ದರಾಮಯ್ಯ ಅವರು ಈ ಸನ್ಮಾನವನ್ನ ಮಾಡಲಿದ್ದಾರೆ. ಸೆಪ್ಟೆಂಬರ್ 22ನೇ ತಾರೀಕು ಟಿಬಿ ಡ್ಯಾಂಗೆ ಬಾಗಿನದ ಭಾಗ್ಯ ಸಿಗ್ತಾ ಇದೆ. ಖುದ್ದು ಸಿಎಂ ಸಿದ್ದರಾಮಯ್ಯ ಅವರಿಂದ ಭಾನುವಾರ ಬಾಗಿನ ಅರ್ಪಣೆ ಮಾಡಲಾಗುತ್ತೆ. ಈ ವೇಳೆ ಡ್ಯಾಂನಲ್ಲಿ ನೀರು ಉಳಿಯುವಂತೆ ಕೆಲಸ ಮಾಡಿದಂತಹ ತಂತ್ರಜ್ಞರಿಗೆ ಸನ್ಮಾನ ಇರಲಿದೆ. ಡ್ಯಾಂ ದುರಸ್ತಿಗೆ ಶ್ರಮಿಸಿದ ಎಲ್ಲಾ ಕಾರ್ಮಿಕರಿಗೂ ಈ ವೇಳೆ ಸನ್ಮಾನವನ್ನ ಮಾಡಲಾಗುತ್ತೆ. ಸಿಎಂ ಸಿದ್ದರಾಮಯ್ಯ ಅವರಿಂದ ಈ ಸನ್ಮಾನವನ್ನ ಕೈಗೊಳ್ಳಲಾಗ್ತಾ ಇದೆ. ಬಾಗಿನ ಅರ್ಪಣೆ ಮಾಡುವಂತಹ ಕಾರ್ಯಕ್ರಮದ ದಿನದಂದೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಎಲ್ಲ ಕಾರ್ಮಿಕರಿಗೂ ಸನ್ಮಾನವನ್ನ ಮಾಡೋರಿದ್ದಾರೆ. ಸೆಪ್ಟೆಂಬರ್ 22ನೇ ತಾರೀಕು ಟಿಬಿ ಡ್ಯಾಂಗೆ ಬಾಗಿನ ಅರ್ಪಣೆಯನ್ನ ಮಾಡ್ತಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು. ಇನ್ನು ಡ್ಯಾಂನಲ್ಲಿ ನೀರು ಉಳಿಯುವಂತೆ ಮಾಡಿದಂತಹ ತಂತ್ರಜ್ಞರಿಗೆ ಈ ವೇಳೆ ಸನ್ಮಾನವನ್ನ ಮಾಡಲಿದ್ದಾರೆ. ಖುದ್ದು ಸಿಎಂ ಸಿದ್ದರಾಮಯ್ಯ ಅವರು ಬಾಗಿನ ಅರ್ಪಣೆ ಕಾರ್ಯಕ್ರಮದ ನಂತರ ಅಲ್ಲಿನ ಕಾರ್ಮಿಕರಿಗೆ, ಯಾರು ಡ್ಯಾಂ ದುರಸ್ತಿಗೆ ಶ್ರಮ ಪಟ್ಟರು ಆ ಎಲ್ಲ ಕಾರ್ಮಿಕರಿಗೆ ಸನ್ಮಾನವನ್ನ ಮಾಡಲಿದ್ದಾರೆ. ಖುದ್ದು ಸಿಎಂ ಸಿದ್ದರಾಮಯ್ಯ ಅವರು ಬಾಗಿನ ಅರ್ಪಣೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನಂತರ ತಂತ್ರಜ್ಞರಿಗೆ ಸನ್ಮಾನವನ್ನ ಮಾಡೋರಿದ್ದಾರೆ.